ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ಇವತ್ತೊಂದು ಒಳ್ಳೆ ಸ್ವೀಟ್ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಇಂದ ಜಾಮೂನ್ ಅನ್ನ ಮಾಡ್ತಾ ಇದ್ದೀನಿ. ಇದು ಅಂತೂ ತುಂಬಾ ಸಾಫ್ಟ್ ಆಗಿ ಮತ್ತೆ ಈಸಿಯಾಗಿ ತುಂಬಾ ಜ್ಯೂಸಿ ಆಗಿರುವಂತಹ ಒಂದು ಜಾಮೂನ್ನ ಮಾಡ್ತಾ ಇದ್ದೀನಿ. ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ. ನಾನು ಮೊದಲನೇದಾಗಿ ಮಿಲ್ಕ್ ಪೌಡರ್ನ ತಗೊಳ್ತಾ ಇದ್ದೀನಿ. 2.25 ಕಪ್ಪು ಇಲ್ಲಿ ಮಿಲ್ಕ್ ಪೌಡರ್ನ ನಾನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 3 ಚಮಚದಷ್ಟು ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಾಗೆ 2 ಸ್ಪೂನ್ ಅಷ್ಟು ನಾನು ತುಪ್ಪನ ತಗೋತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ನಾನಲ್ಲಿ ಸೋಡಾ ಪೌಡರ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ನೀವು ಮಿಲ್ಕ್ ಪೌಡರ್ನಲ್ಲಿ ಮಾಡಿದ್ದು ಅಂತ ಯಾರು ಕೂಡ ಗೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಅಂಗಡಿಯಿಂದ ಬೇಕರಿಯಿಂದ ತರುವಂತಹ ಗುಲಾಬ್ ಜಾಮೂನ್ ಥರನೇ ಇದು ಸಾಫ್ಟ್ ಆಗಿ ತುಂಬ ಜ್ಯೂಸಿಯಾಗಿ ಬರುತ್ತೆ. ಒಮ್ಮೆ ಈ ರೆಸಿಪಿನ ನೀವು ಮಿಲ್ಕ್ ಪೌಡರ್ನಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಒಂದು ಚಿಕ್ಕ ಲೋಟದಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ. ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಬೇಕು. ಇಲ್ಲಿ ಫಿಂಗರ್ಗಳನ್ನು ಮಾತ್ರ ಯೂಸ್ ಮಾಡಬೇಕು, ಈ ಹಸ್ತನ ಯೂಸ್ ಮಾಡಬಾರ್ದು. ನಿಧಾನಕ್ಕೆ ಬೆರಳುಗಳಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಹಾಲನ್ನು ನಾನು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಒಮ್ಮೆಲೆ ಎಲ್ಲ ಹಾಲನ್ನು ಹಾಕ್ಕೊಳ್ತಾ ಇಲ್ಲ. ಇದನ್ನು ಚಪಾತಿ ಅಥವಾ ಪೂರಿ ಹಿಟ್ಟು ಕಲಿಸೋಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು. ಇವಾಗ ನಾನು ಮೇಲ್ಗಡೆಯಿಂದ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಂಡ್ರೆ ಈ ಥರ ಸಾಫ್ಟ್ ಆದಂಥ ಉಂಡೆ ರೆಡಿ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಬಿರುಕು ಇಲ್ಲ. ಒಮ್ಮೊಮ್ಮೆ ಏನಾಗುತ್ತೆ ಅಂತ ಅಂದರೆ ಉಂಡೆಗಳನ್ನು ಮಾಡುವಾಗ ಸ್ವಲ್ಪ ಬಿರುಕಾಗುತ್ತೆ. ಅದಕ್ಕೋಸ್ಕರ ಹಾಲನ್ನು ಹಾಕಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ಥರ ಸಾಫ್ಟ್ ಆದಂಥ ಉಂಡೆ ನಿಮಗೆ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ಉಂಡೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಉಂಡೆಗಳನ್ನು ಡ್ರೈ ಆಗೋಕ್ಕೆ ಬಿಡಬಾರ್ದು. ಇವಾಗ ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಈ ಸಕ್ಕರೆ ಪಾಕ ತುಂಬ ಪಾಕ ಬರಬೇಕು ಅಂತ ಇಲ್ಲ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ನಾವು ಜಾಮೂನ್ಗೆ ಸಕ್ಕರೆ ಪಾಕ ಯಾವ ಟೆಕ್ಸ್ಚರಲ್ಲಿ ಮಾಡ್ಕೊಳ್ತೀವಿ ಅಂತ. ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೇಸರಿ ಕೂಡ ಇದಕ್ಕೆ ಹಾಕ್ಕೊಳ್ಬಹುದು. ಇವಾಗ ಸಕ್ಕರೆ ಪಾಕ ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆದ ತಕ್ಷಣ ನಾನಿಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಾಕ ಎಳೆ ಪಾಕ ಅಂತೀವಲ್ಲ ಆ ಥರ ಏನಿಲ್ಲ ಇದು. ಈ ಸಕ್ಕರೆ ಪಾಕ ಆದ ನಂತರ ಒಂದು ಅರ್ಧ ತಾಸಾದ್ರೂ ಇದು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಜಾಮೂನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಜಾಮೂನನ್ನು ಕರಿಬಾರ್ದು. ಮೀಡಿಯಂ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಜಾಮೂನನ್ನು ಕರಿಬೇಕು. ಸೊ ಇದು ಮಿಲ್ಕ್ ಪೌಡ್ರಿಂದ ಮಾಡಿರೋದ್ರಿಂದ ಹೈ ಫ್ಲೇಮಲ್ಲಿ ಉರಿನ ಇಟ್ಕೊಂಡ್ರೆ ಬೇಗ ಸೀದ್ ಹೋಗುತ್ತೆ. ಮತ್ತು ಮೇಲ್ಗಡೆ ಏನಾಗುತ್ತೆ, ಕಪ್ಪಗಾಗುತ್ತೆ, ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಉರಿನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಆಗಾಗ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಕೂಡ. ಇದು ಒಂದು ಟಿಪ್ಸು ಜಾಮೂನ್ ಮಾಡುವಾಗ. ಒಮ್ಮೊಮ್ಮೆ ಹೊರಗಡೆ ಕಪ್ಪಗಾಗೋಗುತ್ತೆ, ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ, ಹಸಿ ಹಸಿಯಾಗಿರುತ್ತೆ. ಈ ಒಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಯಾವಾಗ ಜಾಮೂನ್ ಮಾಡಿದ್ರು ಕೂಡ ಅದು ಸೀದ್ ಹೋಗಲ್ಲ. ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಒಳಗಡೆ ಹಸಿಯಾಗಿ ಕೂಡ ಇರೋದಿಲ್ಲ. ಸೊ ಇವಾಗ ನಾನು ಒಂದು 3 ಬ್ಯಾಚ್ನಾಗೆ ಜಾಮೂನನ್ನು ಕರೆದಿಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಪಾಕ ಕೂಡ ತಣ್ಣಗಾಗಿದೆ. ಜಾಮೂನನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಮೂನನ್ನು ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಮಿನಿಮಮ್ ಅಂದರೂ ಒಂದು 2 ತಾಸು ಅದನ್ನು ನೆನೆಯೋಕ್ಕೆ ಬಿಡಬೇಕು. ಅದು ಸಕ್ಕರೆ ಪಾಕನ್ನೆಲ್ಲ ಹಿಡ್ಕೊಂಡಾಗ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಾನು ಒಂದು 2 ಅವರ್ ಇದನ್ನು ಬಿಟ್ಟು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಜಾಮೂನು ಎಷ್ಟು ಸಾಫ್ಟಾಗಿತ್ತು ಅಂತ ಅಂದರೆ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿತ್ತು ಮತ್ತು ಎಷ್ಟು ಜ್ಯೂಸಿಯಾಗಿತ್ತು ಅಂತ. ಸೊ ಇದನ್ನು ನೀವು ಮಿಲ್ಕ್ ಪೌಡ್ರಿಂದ ಮಾಡಿದ್ದು ಅಂತ ಅಂದರೆ ಯಾರು ಕೂಡ ನಂಬೋದಿಲ್ಲ. ಒಮ್ಮೆ ಈ ಮಿಲ್ಕ್ ಪೌಡ್ರ್ ಜಾಮೂನನ್ನು ನೀವು ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಹೇಳಿ ಹೇಗೆ ಬಂತು ಅಂತ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.